ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಗೋಲ್ಡ್ ಥ್ರೆಡ್ಡಿಂದ ಹೇಗೆ ಲೀಫನ್ನು ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲು ಲೀಫನ್ನು ಹಾಕಿ ಚಿಕ್ಕದಾದರೂ ಹಾಕಿ ದೊಡ್ಡದಾದರೂ ಹಾಕಿ, ನಾನು ಚಿಕ್ಕದು ತೋರಿಸ್ತೀನಿ. ನೀವು ಇದೇ ರೀತಿ 3 ರಿಂದ 4 ಲೀಫನ್ನು ಟ್ರೈ ಮಾಡಿ ಮನೆಯಲ್ಲಿ. ಲೀಫನ್ನು ಹೀಗೆ ಬಿಡಿಸ್ಕೊಳ್ಳಿ. 40 ನಂಬರ್ ತುಲಿಪ್ ನೀಡಲ್ಸ್ ಇದೆಯಲ್ಲ, ಅದರಲ್ಲಿ ನೋಡಿ, ಇದೇ ನೀಡಲಲ್ಲಿ ಲೀಫ್ ಬಿಡಿಸಿದ್ದೀನಲ್ಲ, ಇಲ್ಲಿ ಸ್ವಲ್ಪ ದೂರದಲ್ಲಿ ಮೇಲೆ ಇಲ್ಲಿಂದ ಲೀಫನ್ನು ಸ್ಟಾರ್ಟ್ ಮಾಡಬೇಕು. ಹೀಗೆ ಒಂದು ಚೈನ್ ಹಾಕಿ ದೊಡ್ಡದು, ಆಮೇಲೆ ಚಿಕ್ಕದು ಇನ್ನೊಂದು ಚೈನ್ ಹಾಕಿ, ಆಮೇಲೆ ದೊಡ್ಡ ಚೈನು ಚಿಕ್ಕ ಚೈನು, ದೊಡ್ಡ ಚೈನು ಚಿಕ್ಕ ಚೈನು, ದೊಡ್ಡ ಚೈನು ಚಿಕ್ಕ ಚೈನು. ಹೀಗೆ ಲೀಫನ್ನು ಹೇಗೆ ಬಿಡಿಸಿದಾರಲ್ಲ ಅದ್ರ ಮೇಲೇ ಹಾಕ್ತಾ ಬನ್ನಿ. ಒಂದು ಸೈಡಿಗೆ ಹಾಕಿ, ಆಮೇಲೆ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಸೈಡಿಗೆ ಹಾಕಿ. ದೊಡ್ಡ ಚೈನು ಚಿಕ್ಕ ಚೈನು, ದೊಡ್ಡ ಚೈನು ಚಿಕ್ಕ ಚೈನು, ಸೇಮ್ ಮೇಲೆ ದೊಡ್ಡದಾದ್ಮೇಲೆ ಇನ್ನೊಂದು ಚಿಕ್ಕ ಚೈನು. ತುಂಬ ಈಸಿ ಇದೆ. ಎಲೆಯನ್ನು ಹೇಗೆ ಮಾರ್ಕ್ ಮಾಡಿದ್ದೀರಲ್ಲ ಅದ್ರ ಮೇಲೇ ಹಾಕಿ, ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ದೊಡ್ಡ ಚೈನು ಚಿಕ್ಕ ಚೈನ್. ಈಗ ಕಂಪ್ಲೀಟ್ ಆಗ್ತಾ ಇದೆ. ಎಂಡ್ ನಾಟ್ ಹಾಕ್ತೀನಿ ನಾನು. ಒಂದು ಸೈಡಿಗೆ ಒಂದು ಎಂಡ್ ನಾಟು. ಈಗ ಸೇಮ್ ಇನ್ನೊಂದು ಸೈಡಿಗೆ ಮೇಲಿಂದ ಹೇಗೆ ಹಾಕಿದ್ದೀರಲ್ಲ ಸೈಡಿಗೆ, ಅದೇ ರೀತಿ ಹಾಕಿ. ಇಲ್ಲೂ ದೊಡ್ಡ ಚೈನು ಚಿಕ್ಕ ಚೈನು, ದೊಡ್ಡ ಚೈನು ಚಿಕ್ಕ ಚೈನು. ಸೇಮ್ ಆ ಕಡೆ ಹೇಗೆ ಹಾಕಿದ್ದೀರಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಹಾಕಿ ಅಷ್ಟೆ. ಸಿಲ್ಕ್ ಥ್ರೆಡಲ್ಲಿ ಕೂಡ ಇದೇ ರೀತಿ ಮಾಡ್ಬೋದು, ತೋರಿಸ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಆಮೇಲೆ ದರ್ದೋಸಿಯಿಂದ ಸ್ವಲ್ಪ ಚೈನ್ ಬರುತ್ತೆ, ಅದನ್ನು ತೋರಿಸ್ತೀನಿ. ಲೀಫ್ ಸ್ಟಿಚ್ಚನ್ನು ಇದನ್ನು ಮೊದಲು ಪ್ರಾಕ್ಟೀಸ್ ಮಾಡಿ. 3 ರಿಂದ 4 ಲೀಫನ್ನು ಟ್ರೈ ಮಾಡಿ, ಪ್ರಾಕ್ಟೀಸ್ ಆಗಿಬಿಡುತ್ತೆ.
ಈಗ ಎಂಡ್ ನಾಟ್ ಹಾಕ್ತೀನಿ ನಾನು ಕೆಳಗಡೆ. ಈಗ ಸೈಡಿಗೆಲ್ಲ ಚೈನ್ ಸ್ಟಿಚ್ ಕೂಡ ಹಾಕ್ಬೋದು, ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಬರ್ತದೆ. ಪ್ರೊಫೆಷ್ನಲ್ ವರ್ಕ್ ಥರ ಕಾಣಿಸ್ಬೇಕು ಅಂದರೆ ನೀವು ಏನೇ ಸ್ಟಿಚ್ ಮಾಡಿದ್ರೂ ಲಾಸ್ಟ್ ಎಂಡಿಗೆ ಚೈನ್ ಸ್ಟಿಚ್ಚನ್ನು ಫಿನಿಶಿಂಗ್ ಆಗಿ ಕೊಡಬೇಕು, ಆವಾಗಲೇ ಲುಕ್ ಚೆನ್ನಾಗಿ ಬರೋದು. ಥ್ರೆಡ್ ವರ್ಕ್ ಮಾಡಿದ್ರೂ ಅಷ್ಟೇ, ದರ್ದೋಸಿ ವರ್ಕ್ ಮಾಡಿದ್ರು ಅಷ್ಟೇ, ಎಂಡಿಗೆ ಹೀಗೆ ಚಿಕ್ಕ ಚಿಕ್ಕದಾಗಿ ಚೈನ್ ಸ್ಟಿಚ್ಚನ್ನು ಕೊಡಿ, ಅವಾಗ ಚೆನ್ನಾಗಿ ಕಾಣುತ್ತೆ. ಪ್ರೊಫೆಷ್ನಲ್ ವರ್ಕ್ ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ರೆ ಎಲ್ಲ ಡಿಸೈನೇನು ತುಂಬ ಲುಕ್ಕಾಗಿ ಕಾಣುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಮನೇಲಿ 3ರಿಂದ 4 ಲೀಫನ್ನು ಪ್ರಾಕ್ಟೀಸ್ ಮಾಡಿ. ನಾಳೆ ಥ್ರೆಡ್ ವರ್ಕನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಯಾರ್ಯಾರಿಗೆ ಆರಿ ವರ್ಕನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋನೂ ಹಾಕ್ತೀನಿ ನಾನು. 1 ತಿಂಗಳು ಅಥವಾ 1.5 ತಿಂಗಳ ಒಳಗಡೆ ನೀವು ನಿಮ್ಮ ಬ್ಲೌಸನ್ನು ವರ್ಕ್ ಮಾಡೋದನ್ನು ಕಲಿಬೋದು. ತುಂಬ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಬೇರೆಯವ್ರ ಬ್ಲೌಸ್ ಕೂಡ ನೀವು ರೆಡಿ ಮಾಡಿ ಕೊಡ್ಬೋದು. ಮನೇಲೆ ಕೂತು ಆರಿ ವರ್ಕನ್ನು ಪ್ರಾರಂಭಿಸಿ ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು, ಮನೇಲೆ ಕೂತು ಹಣ ಗಳಿಸ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ಸೋ ಮಚ್.